ಇವತ್ತಿನ ಕಾನೂನು ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀಮತಿ ಪುಷ್ಪಲತಾ ಮೇಡಮ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಭಾಗ್ಯಶ್ರೀ ಸಾಧರ್ ಮೇಡಮ್ ಅವರೇ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದಂಥ ಪಿ ಮುದ್ಗಯ್ಯ ಅವರೇ, ಸಹಾಯಕ ಸರ್ಕಾರಿ ಅಭಿಯೋಜಕರಾದಂಥ DM ಮಹಾಪ್ ಅವರೇ, ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರ ಚಿರಂಜೀವಿಯಾದಂಥ ಆಕಾಶ್ ವಜ್ರಭಟ್ಟಿ ಅವರೇ, ESI ಸಾಹೇಬ್ರೆ, ಆತ್ಮೀಯ ಸ್ನೇಹಿತರಾದಂಥ KY ಪಾಟೀಲ್ ಅವರೇ, ಹಾಗೂ ನನ್ನ ಕಾಲೇಜಿನ ಸಿಬ್ಬಂದಿ ವರ್ಗವೇ ಹಾಗೂ ಮುದ್ದಿನ ವಿದ್ಯಾರ್ಥಿನಿಯರು, ಇಲ್ಲಿ ನಾವು ಒಂದು ನೆನಪಿಸ್ಕೊಳ್ಬೋದು. ಏನಂತಂದ್ರೆ ಬಸವಣ್ಣವರು ಮತ್ತು ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಒಂದು ನುಡಿಯನ್ನು, ಕಾಯಕವೇ ಕೈಲಾಸ ಅಂತ. ನಾವು ಕಾಯಕವನ್ನು ಸರಿಯಾಗಿ ಮಾಡಿದ್ವಿ ಅಂದ್ರೆ ಯಾವುದೇ ಸಮಸ್ಯೆ ನಮಗೆ ಆಗುವುದಿಲ್ಲ. ಈ ವಿಶ್ವಗುರು ಇವರು ವಿಶ್ವಕ್ಕೇ ಈ ಒಂದು ಸಂದೇಶವನ್ನು ನೀಡಿದ ಅವರ ಭಾಳ ಅರ್ಥ ಐತಿ. ಕಾಯಕವನ್ನು ನಾವು ಸರಿಯಾಗಿ ನಿಷ್ಠೆಯಿಂದ, ಮನಸ್ಪೂರ್ವಕವಾಗಿ, ಮನಸ್ಸಿಚ್ಛೆಯಿಂದ ನಮ್ಮ ಕಾಯಕವನ್ನು ನಾವು ಮಾಡಿದ್ವಿ ಅಂತಂದ್ರೆ ಯಾವುದೇ ಸಂಕಷ್ಟಗಳು ನಮಗೆ ಎದುರಾಗುವುದಿಲ್ಲ ಅಂತೇಳಿ. ಯಾವಾಗ ನಾವು ಕಾಯಕವನ್ನು ಸರಿಯಾಗಿ ಮಾಡೋದಿಲ್ಲ, ಆ ಕಾಯಕವನ್ನು ಬೇರೆ ಮಾರ್ಗಗಳಿಂದ, ವಾಮ ಮಾರ್ಗಗಳಿಂದ ನಾವು ಸಾಧಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾದರೆ ಅವಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನದ ಚೌಕಟ್ಟಿನಲ್ಲಿ ನಿರ್ಮಾಣವಂಥ ಈ ಕಾನೂನುಗಳೇನವ, ಆ ಕಾನೂನು ಒಳಗೆ ನಾವೆಲ್ಲರೂ ಒಳಪಡಬೇಕಾಗುತ್ತೆ. ಯಾವುದೇ ವ್ಯಕ್ತಿ ಇರಲಿ, ಶ್ರೀಮಂತರಿರಲಿ, ಬಡವರಿರಲಿ, ಯಾವುದೇ ಧರ್ಮದಲ್ಲಿ ಅವರೆಲ್ಲರೂ ಆ ಕಾನೂನಿಗೆ, ಆ ಶಿಕ್ಷೆಗೆ ಒಳಪಡಬೇಕಾಗತ್ತೆ. ಅದಕ್ಕೆ ಮೊದಲ ನಾವು ಸಣ್ಣವರಿದ್ದಾಗ ಕಾನೂನುಗಳು ಅಷ್ಟೊಂದು ಏನೋ ಕನ್ಸೆಷನ್ ಭಾಳ ಇದ್ದವು. ಈಗ ನಮ್ಮಲ್ಲೇ ಇದ್ದಲ್ಲ, ನೀವು ನಡತೆಯಿಂದ ಏನಾರು ತಪ್ಪು ಮಾಡಿದ್ರೆ ನಮ್ಮಲ್ಲಿ ವರ್ಗಾವಣೆ ಸರ್ಟಿಫಿಕೇಟ್ ಕೊಡ್ತಿರ್ತೀವಿ. ನಾವು ನಡತೆ ಉತ್ತಮ ಅಂತೇಳಿ ನಮ್ಮ ವಿದ್ಯಾರ್ಥಿಗಳು ಅಂತ ಏನು ಮಾಡ್ತೀವಿ, ನಾವು ಕನ್ಸೆಷನ್ದಾಗ ಏನಿದ್ರು ನಡತೆ ಉತ್ತಮ ಅಂತ ಕೊಡ್ತೀವಿ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನ್ಯಾಯಾಲಯ ಡಿಪಾರ್ಟ್ಮೆಂಟ್ ಹಾಗಿಲ್ಲ. ಈಗ ಮೊದಲಿಗಿಂತ ಇಲ್ಲ. ಯಾವುದೇ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಶ್ರೀಮಂತರಾಗಿದ್ದರು, ಯಾವುದೇ ಧರ್ಮದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ರು, ಯಾರನ್ನೂ ಬಿಡೋದಿಲ್ಲ. ತಪ್ಪು ಮಾಡಿದರೆ ಎಲ್ಲರಿಗೂ ಶಿಕ್ಷೆಗೆ ಒಳಪಡಿಸ್ತಾರೆ. ಅದಕ್ಕೆ ಈಗ ನಮ್ಮ ಭಾರತದ ಕಾನೂನುಗಳೇನಿದಾವ, ನಮ್ಮ ಸಂವಿಧಾನ ಭಾಳಷ್ಟು ಉತ್ತಮವಾದಂಥ ಬಲಾಢ್ಯವಾದಂಥ ಒಂದು ಸಂವಿಧಾನವನ್ನು ಹೊಂದಿದೆ ಅಂತ ನೀವು ನಮ್ಗೆ ಈಗಾಗಲೇ ನಮ್ಮ ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡಿದ್ದೀರಿ. ಅಷ್ಟೇ ಅಲ್ಲ, ಈಗಾಗಲೇ ಪುಷ್ಪಲತಾ ಮೇಡಮ್ ಅವರು ಇರ್ಬೋದು, ಮತ್ತು ಭಾಗ್ಯಶ್ರೀ ಮೇಡಮ್ ಅವರು, ಜೊತೆಗೆ ಮುದ್ಗಯ್ಯ ಅವರು, ಮಹಾಪ್ ಅವರು, ಮತ್ತು ನಮ್ಮ ಆಕಾಶ್ ಅವರು, ಭಾಳ ವಜ್ರಭಟ್ಟಿ ಅವರು ಯಾವ್ಯಾವ ಕಾನೂನುಗಳದಾವ, ಯಾವ ಆರ್ಟಿಕಲ್ದಾಗ ಎಷ್ಟೆಷ್ಟು ಆರ್ಟಿಕಲ್ದೊಳಗೆ ಏನೇನು ಕಾನೂನುಗಳದಾವ, ಅವೆಲ್ಲವುಗಳನ್ನು ನಾವು ಸರಿಯಾಗಿ ಸ್ವಲ್ಪ ಅವುಗಳ ಅರಿವಿತ್ತು ಅಂತಂದ್ರೆ ಒಂದು ಸುಂದರವಾದಂಥ ಬದುಕನ್ನು ನಾವು ಕಟ್ಕೊಳ್ಬೋದು. ಕಾನೂನುಗಳು ಗೊತ್ತಿದ್ರೆ ನಾವು ಸುಂದರವಾದ ಬದುಕನ್ನು ಕಟ್ಕೊಂಡು ದೇಶಕ್ಕಾಗಿ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲರೂ ಕಾನೂನುಗಳನ್ನು ಅರಿವು ಮೂಡಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ಮಹಾವಿದ್ಯಾಲಯಕ್ಕೆ ಇವತ್ತು ಈ ಎಲ್ಲ ಮಹಾವಿದ್ಯಾಲಯವರು ಅತಿಥಿಗಳು ಇವತ್ತೇನು ಆಗಮಿಸಿದಾರ, ಭಾಳಷ್ಟು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿದಾರ, ಅರಿವನ್ನು ಮೂಡಿಸಿದಾರ. ಅದಕ್ಕೆ ಮೊದಲು ನಾವು ಕಾನೂನುಗಳನ್ನು ತಿಳುವಳಿಕೆಯನ್ನು ಪಡೆದುಕೊಂಡಿವಿ, ಅವುಗಳನ್ನು ಪಾಲನೆ ಮಾಡಲಿಕ್ಕೆ ನಾವು ಮುಂದಾಗಬೇಕು. ನಾವು ಭಾಳಷ್ಟು ಏನಾಗ್ತದೆ ಅಂದ್ರೆ ಕಾನೂನುಗಳು ಗೊತ್ತದ ನಮಗೆ, ಆದರೆ ಪಾಲನೆ ಮಾಡುವಲ್ಲಿ ನಾವು ಹಿಡಿತಾ ಇದ್ದೇವೆ. ಆದರೆ ನಾ ಹೇಳಿದೆ, ಮೊದಲು ಗೊತ್ತಿಲ್ಲದೇ ಏನೋ ತಪ್ಪು ಮಾಡ್ತಿದ್ದೀವಿ. ಈಗ ಎಲ್ಲನೂ ಗೊತ್ತಿದ್ದು ತಪ್ಪು ಮಾಡಿದೀವಿ ಅಂತಂದ್ರೆ ಶಿಕ್ಷೆಗಳು ಭಾಳ ಕಠಿಣವಾದಂಥ ಶಿಕ್ಷೆಗಳದಾವೆ. ಕೆಲವೊಂದು ಉದಾಹರಣೆ ಸಹಿತ ಮೇಡಮ್ ಅವರು ಹೇಳಿದರು. ಈಗ ಮೊನ್ನೆ ಒಂದು 2-3 ತಿಂಗಳಿಂದ ನಮ್ಮ ಕಾಲೇಜಿನ ಕೆಲವೊಂದು ವಿದ್ಯಾರ್ಥಿಗಳು ಅಥವಾ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು 18 ವಯಸ್ಸು ಆಗಲ್ದನ ಅವ್ರಿಗೆ ಮದುವೆ ಮಾಡಲಿಕ್ಕೆ ಮುಂದಾಗಿದ್ದರು ತಂದೆ ತಾಯಿಗಳು. ಅದು ಯಾರೇ ಅಂದ ಮಾಹಿತಿ ಹೋಗುತ್ತೆ. ಮಕ್ಕಳ ಏನೋ CDPO ಡಿಪಾರ್ಟ್ಮೆಂಟಿಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮಾಹಿತಿ ಹೋಗುತ್ತೆ ಅಂತಂದ್ರೆ ತಕ್ಷಣ ರಿಮೈಂಡ್ ಹೋಮಿಗೆ ಹಾಕ್ತಾರೆ. ಕೆಲವು ವಿದ್ಯಾರ್ಥಿಗಳನ್ನ ರಿಮೈಂಡ್ ಹೋಮಿಗೆ ಹಾಕಿದ್ದನ್ನು ನಾನು ಗಮನಿಸಿದ್ದೀನಿ. ಅದಕ್ಕೆ ಭಾಳಷ್ಟು 18 ಮತ್ತು 21 ವಯಸ್ಸದೇ ಅಲ್ಲ, ಆ ವಯಸ್ಸಿನಲ್ಲಿ ನಾವು ಯಾವಾಗ ಇದ್ರ ಏನು
ಬೈಕ್ ಬಗ್ಗೆ ಹೇಳಿದರು ಅವರು, DL ಲೈಸೆನ್ಸ್ ಬಗ್ಗೆ ಹೇಳಿದರು. ಆಮೇಲೆ ಕೆಲವೊಂದು ದಾಖಲಾತಿಗಳು ಈಗ SIR ಅಂತ ಹೇಳಿ ಬಂದಿದೆ, ಮುಂದೆ ನಿಮಗೂ ಬರುತ್ತೆ. ನೀವು ಯಾಕಂದ್ರೆ ನೀವು ವೋಟಿಂಗ್ ಲಿಸ್ಟ್ನಲ್ಲಿ ನೀವು ಬರ್ತಿದ್ದೀರಿ,